ಯಾವುದೇ ಒಂದು ಸಿವಿಲ್ ದಾವೆಯನ್ನು ಹೂಡಿದ ನಂತರದಲ್ಲಿ ಆ ಒಂದು ದಾವೆಯನ್ನು ನಡೆಸೋದಕ್ಕೆ ಇಚ್ಛೆ ಇಲ್ಲದಂಥ ಸಂದರ್ಭದಲ್ಲಿ ಅಂಥ ಒಂದು ದಾವೆಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ವಾದಿಗೆ ಹಕ್ಕು ಇರ್ತದೆ. ಆ ರೀತಿಯಲ್ಲಿ ವಾಪಸ್ ಪಡ್ಕೋಬಾರ್ದು ಅಂತೇಳಿ ಎಲ್ಲೂ ನಿಬಂಧನೆಗಳಾಗಲಿ ಇರೋದಿಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಆ ರೀತಿ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ರೀತಿ ಹಿಂದಕ್ಕೆ ಪಡ್ಕೋಬೇಕು ಅಂದರೆ ಪ್ರತಿವಾದಿಗಳ ಸಮ್ಮತಿನೂ ಕೂಡ ಅಗತ್ಯ. ಒಂದು ವೇಳೆ ಪ್ರತಿವಾದಿಗಳು ತಕರಾರನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ದಾವೆಯನ್ನು ವಾದಿ ಹಿಂದಕ್ಕೆ ಪಡ್ಕೊಳ್ಳೋಕೆ ಆಗೋದಿಲ್ಲ. ಸೊ ಈ ಒಂದು ಯಾವ ಒಂದು ಸಂದರ್ಭದಲ್ಲಿ ಎಂಥ ಒಂದು ದಾವೆಯನ್ನು ಹೂಡಿದಂಥ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಹಿಂದಕ್ಕೆ ದಾವೆಯನ್ನು ಪಡ್ಕೊಳ್ಳೋಕ್ಕಾಗಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶ ಹಾಗೆ ಪ್ರಕರಣದ ವಿವರ ಹಾಗೆಯೇ ಇದರ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಯಾವುದೇ ಒಂದು ಸಿವಿಲ್ ದಾವೆಯನ್ನು ನಾವು ಹೂಡಬೇಕಾದ್ರೆ ಆರ್ಡರ್ 7 ರೂಲ್ 1 ಅಡಿಯಲ್ಲಿ ಹೂಡ್ತೇವೆ. ಆದರೆ ಮನಿ ಸೂಟನ್ನು ಹೂಡಬೇಕಾದ್ರೆ ಆರ್ಡರ್ 7 ರೂಲ್ 2ನಲ್ಲಿ ಹಾಕ್ತೇವೆ. ಇದನ್ನು ಹಾಕಿದ ನಂತರದಲ್ಲಿ ಪ್ರತಿವಾದಿಗಳಿಗೆ ದಾವೆಯ ಸಮನ್ಸು ಸರ್ವಾದ ನಂತರದಲ್ಲಿ ಅವರು ನ್ಯಾಯಾಲಯಕ್ಕೆ ಹಾಜರಾಗಿ ಅವರ ಒಂದು ತಕರಾರನ್ನು ಆರ್ಡರ್ 8 ರೂಲ್ 1ನಲ್ಲಿ ಸಲ್ಲಿಸ್ತಾರೆ. ಸೊ ಇದಾದ ನಂತರದಲ್ಲಿ ದಾವೆ ಮುಂದುವರಿಯುತ್ತೆ. ಒಂದು ವೇಳೆ ಏನಾದರೂ ಯಾವುದೇ ಒಂದು ಸಿವಿಲ್ ದಾವೆಯಲ್ಲಿ ದಾವೆಯನ್ನು ಹೂಡಿದಂಥ ವಾದಿಗೆ ದಾವೆಯನ್ನು ನಡೆಸುವ ಇಚ್ಛೆ ಅಥವಾ ಹಿತಾಸಕ್ತಿ ಇಲ್ಲ ಅಂತ ಸಂದರ್ಭದಲ್ಲಿ ಆ ದಾವೆಗೆ ಮೆಮೋವನ್ನು ಹಾಕಾದ್ರಿ ಅಥವಾ ಹೈಯನ್ನು ಹಾಕಾಗಲಿ ಆ ದಾವೆಯನ್ನು ವಜಾಗೊಳಿಸ್ಕೋಬೋದು. ಅಥವಾ ಯಾವುದೇ ಕಾರಣವನ್ನು ನೀಡಿ ಅಥವಾ ಮತ್ತೆ ಮರು ದಾವೆಯನ್ನು ಹೂಡುವಂಥ ಸಂದರ್ಭವನ್ನು ಕೇಳಿಕೊಂಡು ಅಥವಾ ಹಕ್ಕನ್ನು ಉಳಿಸ್ಕೊಂಡು ಆ ದಾವೆಯನ್ನು ವಜಾ ಮಾಡ್ಬೋದು ಅಥವಾ ಹಿಂದಕ್ಕೆ ಪಡಿಬೋದು ಅಥವಾ ಅದನ್ನು ನಾಟ್ ಪ್ರೆಸ್ ಅಂತ ಆಗಲಿ ಮಾಡ್ಕೋಬೋದಾಗಿರುತ್ತೆ. ಆದರೆ ಒಂದು ಪಾರ್ಟಿಷನ್ ಸೂಟನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ಒಂದು ಪಾರ್ಟಿಷನ್ ಸೂಟಲ್ಲಿ ಆ ರೀತಿ ಮಾಡಲಿಕ್ಕೆ ಬರೋಲ್ಲ. ಏಕೆಂತಂದರೆ ಆ ಒಂದು ಪಾರ್ಟಿಷನ್ ಸೂಟಲ್ಲಿ ವಾದಿಗಳು ಮತ್ತು ಪ್ರತಿವಾದಿಗಳು ಇಬ್ಬರೂ ಕೂಡ ಈಕ್ವಲ್ ಆಗಿ ಅವರನ್ನು ನ್ಯಾಯಾಲಯ ಪಾರ್ಟಿಷನ್ ಸೂಟಲ್ಲಿ ನೋಡಬೇಕಾಗಿರುತ್ತೆ. ಏಕೆಂತಂದರೆ ವಾದಿಗೆ ಎಷ್ಟು ಆ ಒಂದು ಪಿತ್ರಾರ್ಜಿತ ಸ್ವತ್ತಲ್ಲಿ ಹಕ್ಕಿರುತ್ತೋ ಹಾಗೆಯೇ ಪ್ರತಿವಾದಿಗಳಿಗೂ ಕೂಡ ತಮ್ಮ ಷೇರು ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಎರಡೂ ಕೂಡ ಸಮತೋಲನವಾಗಿ ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಆ ದಾವೆ ಒಂದು ಪಾರ್ಟಿಷನ್ ಸೂಟನ್ನು ವಾದಿಯು ಹಾಕಿದಂಥ ಸಂದರ್ಭದಲ್ಲಿ ಅದನ್ನು ಹಿಂದಕ್ಕೆ ಪಡ್ಕೊಳ್ಳೋದಕ್ಕೆ ಹಾಕಿದ ಅರ್ಜಿಯನ್ನು ಸಲ್ಲಿಸಿದಾಗ ಅದಕ್ಕೆ ಎಲ್ಲ ಪ್ರತಿವಾದಿಗಳು ಸಮ್ಮತಿಯನ್ನು ಸೂಚಿಸಬೇಕಾಗತ್ತೆ. ಒಂದು ವೇಳೆ ಸಮ್ಮತಿಯನ್ನು ಸೂಚಿಸಲಿಲ್ಲ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಆವಾಗ ಅವರು ಆ ದಾವೆಗೆ ಸಂಬಂಧಪಟ್ಟಂತೆ ಆ ಪ್ರಕರಣವನ್ನು ತಕರಾರನ್ನು ತೆಗೆಯೋದಕ್ಕೆ ಬರೋದಿಲ್ಲ. ಈ ಒಂದು ಪ್ರಕರಣದಲ್ಲೂ ಕೂಡ ಹಾಗೆಯೇ ಬೆಂಗಳೂರಿನ ಒಂದು ಸಿವಿಲ್ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ವಿಭಾಗಕ್ಕಾಗಿ ಕೋರಿ ಸಲ್ಲಿಸಲಾಗಿರುತ್ತೆ. ಸೊ ಅದರಲ್ಲಿ ದಾವೆ ಏನು ಹೂಡಿರ್ತಾರೆ ಸೇಸಮ್ಮರ್ ಅವರು ನಿಧನರಾಗ್ತಾರೆ. ಆಗ ಅವರ ಮಕ್ಕಳ ಲೀಗಲರ್ಸನ್ನು ತರಲಾಗಿರುತ್ತೆ. ಸೊ ಇವರು ಬಂದಂಥ ಆನ್ ರೆಕಾರ್ಡ್ಗೆ ಬಂದಂಥ ನಂತರದಲ್ಲಿ ಈ ದಾವೆಯನ್ನು ನಡೆಸೋದಕ್ಕೆ ಇಚ್ಛೆ ಇಲ್ಲ ಅಂಥೇಳಿ ಅವರು ದಾವೆಯನ್ನು ಹಿಂಪಡೆಯೋದಕ್ಕೆ ಮುಂದಾಗ್ತಾರೆ. ಸೊ ಆ ಸಂದರ್ಭದಲ್ಲಿ ಪ್ರತಿವಾದಿಗಳು ತಕರಾರನ್ನು ಸಲ್ಲಿಸ್ತಾರೆ. ತಕರಾರನ್ನು ಸಲ್ಲಿಸಿ ಇದರಲ್ಲಿ ತಮಗೂ ಭಾಗ ಬರಬೇಕು, ಆ ರೀತಿ ಹಿಂಪಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಲಾಗುತ್ತೆ. ಆಗ ಬೆಂಗಳೂರಿನ ಸಿವಿಲ್ ನ್ಯಾಯಾಲಯ ಯಾರು ಪ್ರತಿವಾದಿಗಳಿದ್ದರೂ ಅವರನ್ನು ವಾದಿಗಳನ್ನಾಗಿ ಅದರಲ್ಲಿ ಟ್ರಾನ್ಸ್ಫರನ್ನು ಮಾಡಲಾಗುತ್ತೆ. ಮಾಡಿ ಆ ದಾವೆಯನ್ನು ಅವರು ಮುಂದುವರಿಸ್ಬೋದು ಅಂತೇಳಿ ಹೇಳುತ್ತೆ. ಈ ಒಂದು ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ. ಅಂದರೆ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಕರ್ನಾಟಕ ಹೈಕೋರ್ಟ್ ಇದರ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಸಿವಿಲ್ ಕೋರ್ಟ್ ಏನು ಹೇಳಿದೆ ಅದು ಸರಿ ಇದೆ. ಯಾಕೆಂತಂದರೆ ಪಾರ್ಟಿಷನ್ ಸೂಟಲ್ಲಿ ವಾದಿಗಳು ಮತ್ತು ಪ್ರತಿವಾದಿಗಳು ಈಕ್ವಲ್ ಆಗಿ ತಮ್ಮ ಷೇರನ್ನು ಹಕ್ಕುಗಳನ್ನು ಹೊಂದಿರ್ತಾರೆ ಆ ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ. ಸೊ ಹಾಗಾಗಿ ಅಂಥ ಹಕ್ಕುಗಳನ್ನು ನಿರಾಕರಿಸೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಪ್ರತಿವಾದಿಗಳು ಸಮ್ಮತಿಯನ್ನು ಸಲ್ಲಿಸಿದಾಗ ಮಾತ್ರ ವಾದಿಯು ಆ ಒಂದು ಸಿವಿಲ್ ದಾವೆ ಅಂದರೆ ಪಾರ್ಟಿಷನ್ ಸೂಟನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅಥವಾ ನಾಟ್ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹಿಂದಕ್ಕೆ ಪಡೆಯೋದಕ್ಕೆ ಆಗುತ್ತೆ. ಇಲ್ಲ ಅಂತಂದರೆ ಆಗೋದಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಸ್ಪಷ್ಟವಾಗಿ ತನ್ನ ಒಂದು ತೀರ್ಪನ್ನು ಸೇಸಮ್ಮ ಆ್ಯಂಡ್ ಅದರ್ಸ್ ವರ್ಸಸ್ ರಮೇಶ್ ಕುಮಾರ್ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಲಾಗಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಅಂಶ ಏನು ಗೊತ್ತಾಗುತ್ತೆ ಅಂದರೆ ಬೇರೆ ಯಾವುದೇ ಒಂದು ಸಿವಿಲ್ ದಾವೆಗಳಲ್ಲಿ ಈಸಿಯಾಗಿ ಒಂದು ಮೆಮೋವನ್ನು ಹಾಕಿ ಅಥವಾ ಒಂದು ಅಪ್ಲಿಕೇಶನನ್ನು ಹಾಕಿ ದಾವೆಯನ್ನು ವಾಪಸ್ ಪಡ್ಕೋಬೋದು. ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ದಂಡವನ್ನು ವಿಧಿಸಿ ಆ ದಾವೆಯನ್ನು ವಜಾಗೊಳಿಸ್ಬೋದು ಅಥವಾ ವಾಪಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಪಾರ್ಟಿಷನ್ ಸೂಟಲ್ಲಿ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಒಂದು ವೇಳೆ ಪಾರ್ಟಿಷನ್ ಸೂಟನ್ನು ಹಾಕಿದರೆ ಆ ಪಾರ್ಟಿಷನ್ ಸೂಟನ್ನು ವಾದಿಯು ಹಿಂದಕ್ಕೆ ಪಡೆಯಲು ಇಚ್ಛಿಸಿದರೆ ಅಂಥ ಸಂದರ್ಭದಲ್ಲಿ ಪ್ರತಿವಾದಿಗಳು ತಮ್ಮ ಸಮ್ಮತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ವಾಪಸ್ ಪಡ್ಕೋಬಹುದಾಗಿರುತ್ತೆ. ಇಲ್ಲ ಅಂತಂದರೆ
ತಕರಾರನ್ನು ಸಲ್ಲಿಸಿದರೆ ತಮಗೂ ಹಕ್ಕಿದೆ, ತಾವು ಮುಂದುವರಿಸಲಿಕ್ಕೆ ಇಚ್ಛೆ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಯಾವ ಒಂದು ಪ್ರತಿವಾದಿಗಳು ತಕರಾರನ್ನು ಮಾಡ್ತಾರೆ ಅವರನ್ನು ವಾದಿಗಳನ್ನಾಗಿ ಆ ಒಂದು ದಾವೆಯಲ್ಲಿ ಟ್ರಾನ್ಸ್ಫರನ್ನು ಮಾಡಿಕೊಂಡು ಅಥವಾ ಅಗತ್ಯ ಅರ್ಜಿಯನ್ನು ಪಡ್ಕೊಂಡು ಟ್ರಾನ್ಸ್ಫರನ್ನು ಮಾಡಿಕೊಂಡು ಅವರು ವಾದಿಗಳಾಗಿ ಆ ದಾವೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದಾಗಿರುತ್ತೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂಥ ಅಂಶ ಆಗಿದೆ. ಸೊ ಹಾಗೆಯೇ ಈ ಪ್ರಕರಣದಲ್ಲಿ ಕೆಲವು ಪ್ರಮುಖ ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಮಾಡಲಾಗಿದೆ. ಇದರಲ್ಲಿ ಒರಿಜಿನಲ್ ಜಡ್ಜ್ಮೆಂಟು ಕೂಡ ಇದೆ ACR ಅಲ್ಲಿ. ಸೊ ನೀವು ಹಾಲ್ಕೋರ್ಟ್ ರಿಪೋರ್ಟರ್ ಏನಿದೆ ಇದರಲ್ಲಿ ನೀವು ಅದಕ್ಕೆ ಲಾಗಿನ್ ಆಗಿ ಹೋದಂಥ ಸಂದರ್ಭದಲ್ಲಿ ನೀವು ಒರಿಜಿನಲ್ ಜಡ್ಜ್ಮೆಂಟನ್ನು ಕೂಡ ಪಡ್ಕೊಂಡು ನೋಡ್ಬೋದಾಗಿರುತ್ತೆ.